ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕರೆ ಮಾಡಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಕಾರಣ ಮನೆಯವರೆಲ್ಲರನ್ನೂ ಕರೆದು ಹೆಣ್ಣು ಮಗಂದು ಎಲ್ರಿಗೂ ಒಂದು ಸತ್ಯ ಹೇಳೋದಿದೆ. ಇಷ್ಟು ದಿನ ನಮ್ಮ ಬೆನ್ನಿಂದ ನಿಂತ್ಕೊಂಡು ಎಷ್ಟೆಲ್ಲ ಆಟ ಆಡ್ತಿದ್ದು ಯಾರೋ ಅನ್ನೋದು ಸತ್ಯನ ಎಲ್ರಿಗೂ ಹೇಳೋದಿದೆ. ಆ ಸತ್ಯ ಕೇಳಿದ್ರೆ ಎಲ್ರಿಗೂ ಶಾಕ್ ಆಗುತ್ತೆ. ಎಲ್ಲರೂ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಇಷ್ಟು ದಿನ ನಮ್ಮ ಬೆನ್ನಿಂದ ನಿಂತ್ಕೊಂಡು ಬ್ಲ್ಯಾಕ್ ರೋಸ್ ಅಂತ ಆಟ ಆಡ್ತಿದ್ದು ಬೇರೆ ಯಾರೂ ಅಲ್ಲ, ನಮ್ಮ ಮಾವ ಅಂತ ಹೇಳ್ತಾನೆ. ಅದನ್ನು ಕೇಳಿದ ತಕ್ಷಣ ಅವನು ಹೆಂಡ್ತಿ ನಮ್ಮ ಯಜಮಾನ್ರ ನನ್ನ ಗಂಡನ ಕರ್ಣ ನೀನು ಸುಮ್ಮನೆ ಹೇಳ್ತಿದ್ದೆ ಅಂತಂದಾಗ, ಇಲ್ಲ ಅತ್ತೆ ನಾನು ಹೇಳ್ತಾ ಇರೋದು ನಿಜ, ಮಾವನೇ ಇದನ್ನೆಲ್ಲ ಮಾಡ್ತಿರೋದು, ಅವರೇ ಬ್ಲ್ಯಾಕ್ ರೋಸ್ ಅನ್ನೋದು ನನಗೆ ಖಂಡಿತವಾಗಿ ಗೊತ್ತಾಗಿದೆ ಅಂತ ಕಣ್ಣ ಹೇಳಿದ ತಕ್ಷಣ ಅವ್ನ ಮಾವಂಗೆ ಮತ್ತು ಅವ್ರ ಅಮ್ಮಗೆ ಇಲ್ಲಿ ಶಾಕ್ ಆಗುತ್ತೆ. ಅವರಮ್ಮ ಏನು ಮಾಡಬೇಕಂತ ಗೊತ್ತಾಗ್ದಲ್ಲಿ ಶಾಕಿನಿಂದ ಈ ವಿಷಯ ಆಚೆ ಬಂದೇ ಬಿಡ್ತಾ ಅಂತ ಅಂದ್ಕೊಂಡು ಶಾಕ್ ಆಗಿರ್ತಾಳೆ. ಇಲ್ಲಿ ಕಣ್ಣ ಮಾವನ ಹತ್ರ ಬಂದು, ಹೇಳಿ ಮಾವ, ಇವಾಗಾರು ನಿಜ ಒಪ್ಕೊಳ್ಳಿ, ನೀವೇ ಬ್ಲ್ಯಾಕ್ ರೋಸ್ ಅಂತ. ಯಾಕೆ ಅಂತಂದರೆ ನನ್ನ ಹತ್ರ ಎಲ್ಲ ಸಾಕ್ಷಿನೂ ಇದೆ, ನೀವೇ ಅದಕ್ಕೆ ಬ್ಲ್ಯಾಕ್ ರೋಸ್ ಅನ್ನೋದಕ್ಕೆ. ನನ್ನ ಹತ್ರ ಈಗ ಮತ್ತೆ ಸುಳ್ಳು ಹೇಳೋಂಥದ್ದು ಅವಶ್ಯಕತೆನೇ ಇಲ್ಲ ಅಂತ ಅಂದಾಗ ಸಾಹಿತ್ಯ ಅವ್ನು ಏನು ಮಾತಾಡ್ತಾನೆ ಅಂತ ನೋಡ್ತಾನೆ ನಿಂತಿರ್ತಾಳೆ. ಯಾಕೆಂದರೆ ಅವತ್ತು ಕೈಗೆ ಗಾಯ ಆಗಿದ್ದೇನೆ, ಅವ್ನ ಕೈ ಎತ್ತಿ ತೋರಿಸ್ತಾನೆ. ಸಾಹಿತ್ಯನ ಗೊತ್ತಾಗುತ್ತೆ ಅವ್ರ ಮಾವನೇ ಅದು ಬ್ಲ್ಯಾಕ್ ರೋಸ್ ಅಂತ. ಇಲ್ಲಿ ಅರುಂಧತಿಗೆ ಶಾಕ್ ಆಗಿರುತ್ತೆ. ಅರುಂಧತಿ ಕಿರ್ಚ್ಕೊಂಡು ಮುಂದೆ ಬರ್ತಾಳೆ. ಮುಂದೆ ಬರೋಕ್ಕೂ ಮುಂಚೆ ಕರ್ಣ ಹೇಳ್ತಾನೆ, ಇಷ್ಟು ದಿನ ಇವ್ರು ಮಾಡ್ತಿದ್ದ ಆಟ ಎಲ್ಲ ನಾನು ಕಂಡುಹಿಡಿದಿದ್ದೀನಿ. 1 by 1 ಅವ್ರು ವಿತ್ ಪ್ರೂಫ್ ಅವರೇ ಅಂತ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಇಷ್ಟು ದಿನ ಯಾಕೆ ನಾನು ನಿಮ್ಗೆ ಹೇಳಿಲ್ಲ ಅಂತಂದರೆ ಅವ್ರಿಗೆ ಸ್ವಲ್ಪ ಆಟ ಆಡಿಸ್ಬೇಕಿತ್ತು, ಹಾಗೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕಿತ್ತು ಒಂದೇ ಕಾರಣಕ್ಕೆ ನಾನು ಇದನ್ನೆಲ್ಲ ಮಾಡಿದೆ ಅಂತ ಹೇಳ್ತಾನೆ ಕರ್ಣ. ಅಷ್ಟರಲ್ಲಿ ಅವರ ಅಮ್ಮ ಹತ್ರ ಬಂದು, ಕರ್ಣ ಹೇಳ್ತಿರೋದು ನಿಜನಾ, ನೀನೇನ ಬ್ಲ್ಯಾಕ್ ರೋಸ್ ಅಂತ ಕೇಳ್ತಾಳೆ. ಅದಕ್ಕೆ ಅವನು ಅಕ್ಕ ಅಂತ ಹೇಳಕ್ಕೆ ಬಂದಾಗ, ನಿನ್ನ ಬಾಯಲ್ಲಿ ನನ್ನ ಹೆಸ್ರನ್ನ ಕರಿಬೇಡ, ಅಕ್ಕ ಅಂತ ಕರೆಯೋ ಯೋಗ್ಯತೆ ನಿಂಗಿಲ್ಲ. ಇಷ್ಟು ದಿನ ನಮ್ಮ ಮನೇಲಿ ಇದ್ಕೊಂಡು ನಮ್ಮನ್ನ ತಿನ್ಕೊಂಡು ನಮಗೆ ಮೋಸ ಮಾಡಿಬಿಟ್ಟು ಅಂತ ಅರುಂಧತಿ ಅವನ ತಮ್ಮನ ಬಾಯಿಗೆ ಬಂದು ಬೈಯೋದಕ್ಕೆ ಶುರು ಮಾಡ್ತಾಳೆ. ಅವಳೇ ಕಳ್ಳಿ, ಆದರೆ ಎಲ್ಲರ ಮುಂದೆ ಏನೋ ಗೊತ್ತಾಗ್ತದಾಗ ನಾಟಕ ಆಡಬೇಕಾಗಿರೋಂಥ ಪರಿಸ್ಥಿತಿ. ಯಾಕೆ ಅಂತಂದರೆ ಅವ್ನ ತಮ್ಮಗೆ ಈಗ ಅವಳು ಬೈದು ಮನೆಯಿಂದ ಆಚೆ ಕಳ್ಸರೆ ಆಮೇಲೆ ಅವ್ನಿಗೆ ಏನಾರು ಒಂದು ಸೇಫ್ ಮಾಡ್ಬೋದು. ಇಲ್ಲಾಂತಂದರೆ ಈಗ ಎಲ್ಲರ ಮುಂದೆ ಅವ್ನು ಬಿಟ್ಕೊಟ್ಬಿಟ್ರೆ ಅವ್ನಿಗೆಲ್ಲಿ ಏನು ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅರುಂಧತಿನೇ ನಾಟಕ ಆಡೋದಕ್ಕೆ ಶುರು ಮಾಡ್ತಾಳೆ. ಹತ್ರ ಬಂದು ಅವ್ನು ಕೊಲ್ಲ ಪಟ್ಟಿ ಇಟ್ಕೊಂಡು ಚೆನ್ನಾಗಿ ಹೊಡಿಯೋದಕ್ಕೆ ಬರ್ತಾಳೆ. ಆಗ ಕಾರಣ ಬಿಡಮ್ಮ ಅಂತ ಹೇಳಿ ಬಿಡಿಸ್ತಾಳೆ. ಬಿಟ್ಬಿಡು ಕರ್ಣ, ನನ್ನನ್ನು ಇವತ್ತು ತಡಿಬೇಡ. ಇಷ್ಟು ದಿನ ನಮಗೆ ಅನ್ಯಾಯ ಮಾಡಿದವನು, ಮೋಸ ಮಾಡಿದವನು, ನಮ್ಮ ಬೆನ್ನಿಂದ ನಿಂತ್ಕೊಂಡು ಆಟ ಆಡಿದವನು ಈ ಮನೇಲಿ ಇರಬಾರ್ದು, ಮನೆಯಿಂದ ಆಚೆ ಹೋಗ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಸಾಹಿತ್ಯ ಅನ್ಕೋತಿದ್ದಲ್ಲ, ಅತ್ತೆ ಏನು ಡ್ರಾಮಾ ಆಡ್ತಾಯಿದ್ದೀರಾ ಅತ್ತೆ, ನೀವು ಇದೇ ಪರಿಸ್ಥಿತಿಲಿ ಇರಬೇಕಿತ್ತು, ಅದೇ ಸಾಕ್ಷಿ ಸಮೇತ ನಿಮ್ಮನ್ನು ಹಿಡಿತೀನಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅವ್ರ ಅತ್ತೆ ಅವನ ತಮ್ಮನ ಹೊರಗಡೆ ಕರ್ಕೊಂಬಂದು ಹೇಳಿ ಬಿಸಾಕ್ತಾಳೆ. ಇದೇ ಲಾಸ್ಟ್ ವಾರ್ನಿಂಗ್ ನಿನಗೆ, ಇನ್ನು ನನ್ನ ಕಣ್ಮುಂದೆ ನಿಂತ್ಕೋಕೂಡ್ದು, ನಿನಗೆ ಈ ಮನೇಲಿ ಇರೋಂಥ ಅವಶ್ಯಕತೆ ನಮಗಿಲ್ಲ, ನಿಂತವನು ನಮ್ಮ ಮನೇಲಿ ಇರಲೇಬಾರ್ದು, ಹೋಗ್ತಾ ಇರ್ಬೇಕು ಮನೆಯಿಂದ ಆಚೆಗೆ ಅಂದಾಗ, ಅಕ್ಕ ದಯವಿಟ್ಟು ನನ್ನ ಮನೆಗೆ ಕಳಿಸ್ಬೇಡ ಕಣೆ ಅಂತ ಹೇಳ್ತಾನೆ. ಯಾಕಂದ್ರೆ ನನಗೆ ಅದನ್ನೆಲ್ಲ ಕೇಳಬೇಡ, ನಾನು ನಿನ್ನನ್ನು ಉಳಿಸ್ಕೊಡೋಂಥದ್ದು ಇಲ್ಲವೇ ಇಲ್ಲ ಅಂತ ಹೇಳಿದಾಗ ಸಾಹಿತ್ಯ ಬಂದು ಹೋಗಿ ಇಲ್ಲಿಂದ ಅಂತ ಹೇಳಕ್ಕೆ ಬರೋ ಅಷ್ಟರಲ್ಲಿ ಸಾಹಿತ್ಯ ಬಂದು ಅತ್ತೆ ಕೈ ಇಟ್ಕೋತಾಳೆ. ಯಾಕತ್ತೆ ಬೇಡ, ಇಷ್ಟೊಂದು ಆತ್ರವಾಗಿ ಅವ್ರು ನಮ್ಮ ಮನೆಯಿಂದ ಯಾಕೆ ಆಚೆ ಆಗ್ತಿದ್ದೀರಾ, ಅದಕ್ಕೊಂದು ಸಮಯ ಇದೆ. ಇಷ್ಟೊಂದೆಲ್ಲ ಮಾಡಿದವರು ಬೆನ್ನಿಂದ್ಕೊಂಡು ನಮಗೆ ಎಷ್ಟು ಕಷ್ಟ ಕೊಟ್ಟವರು, ಎಷ್ಟು ನೋವು ಕೊಟ್ಟವರು, ನಿಮ್ಮನ್ನೇ ಸಾಯಿಸೋಕ್ಕೆ ಅಂತ ಬಂದವ್ರನ್ನ ಹೆಂಗೆ ಅಷ್ಟು ಸುಲಭವಾಗಿ ಬಿಟ್ಬಿಡೋದಕ್ಕಾಗತ್ತೆ, ಇದಕ್ಕೆ ಬೇರೆಯೇ ಮಾಡಬೇಕು ಅಂತ ಹೇಳ್ತಾಳೆ. ಏನು ಮಾಡಬೇಕು ಅಂತ ಅಂದಾಗ ಕೇಳಿದಾಗ ಸಾಹಿತ್ಯ ಹೇಳ್ತಾರೆ, ಇವ್ರನ್ನ ಸುಲಭವಾಗಿ ಬಿಡೋದಲ್ಲ, ಇವ್ರನ್ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿ ಅವರೇ ಇನ್ನೊಂಥ ವಿಷಯಗಳನ್ನೆಲ್ಲ ತಿಳ್ಕೊತಾರೆ ಅಂತ ಹೇಳ್ತಾಳೆ. ಆಗ ಅರುಂಧತಿ ಹೇಳ್ತಾಳೆ, ಅದೆಲ್ಲ ಬೇಡ, ಮನೆ ಮರ್ಯಾದೆ ಹೋಗುತ್ತೆ ಇವನ್ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಅಂತ ಅರುಂಧತಿ ಹೇಳ್ತಾಳೆ. ಆಗ ಅವ್ನ ತಮ್ಮಗೆ ಪೊಲೀಸರು ಕೊಡ್ತಾರೋ ಅನ್ನೋ ಗಾಬರಿ ಶುರು ಆಗುತ್ತೆ. ಆದರೆ ಕರ್ಣ ಏನೂ ಮಾತಾಡೋದಲ್ಲಿ ಅವ್ರ ಸಾಹಿತ್ಯ ಏನು ಹೇಳ್ತಾರೆ ಅದೇ ಸರಿ ಅಂತ ಅಂದ್ಕೊಂಡು ಹಾಗೆ ಇರ್ತಾನೆ. ಇಲ್ಲಮ್ಮ, ಇಂಥವನ್ನ ಬಿಡಬಾರ್ದು, ನಾವು ಪೊಲೀಸರಿಗೆ ಇಟ್ಕೊಳ್ಳೇಬೇಕು ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಅವ್ನ ಮಾವ, ದಯವಿಟ್ಟು ಬೇಡ ಕರ್ಣ, ಬೇಡ ಹಿಂಗೆ ಮಾಡಬೇಡ ಅಂತ ಹೇಳಿದಾಗ ಅವ್ನು ಓಡೋದಕ್ಕೆ ಶುರು ಮಾಡ್ತಾನೆ. ಶುರು ಮಾಡೋಷ್ಟರಲ್ಲಿ ಪೊಲೀಸರು ಆ ಕಡೆಯಿಂದ ಬಂದು ಅವನ್ನ ಇಟ್ಕೊಂಡು ಮುಂದೆ ಬರ್ತಾರೆ. ಈಗಲೂ ನೋಡಿ ತಪ್ಪಿಸ್ಕೊಂಡು ಓಡೋಗ್ತಾ ಇದೆಯಾ, ಕರ್ಕೊಂಡೋಗಿ ಪೊಲೀಸ್, ಇವನ್ನ ಕರ್ಕೊಂಡೋಗಿ ಚೆನ್ನಾಗಿ ರುಬ್ಬಿ ಅಂತ ಕರ್ಣ ಹೇಳ್ತಾನೆ. ಆಗ ಅವ್ರ ಅಪ್ಪನ ಹೇಳ್ತಾನೆ, ಇಂಥವನಿಗೆ ಇನ್ನು ಮನೇಲಿ ಜಾಗ ಇರಬಾರ್ದು, ಪೊಲೀಸ್ ನೀವು ಕರ್ಕೊಂಡೋಗಿ ಅವನು ಏರೋಪ್ಲೇನ್ ಹಚ್ಚಿ ಅವನಿಗೆ ಇನ್ನೂ ಏನೇನು ನಿಜ ಇದೆ ಅದನ್ನೆಲ್ಲ ಬಿಡಿಸಿ ಅಂತ ಹೇಳಿ ಅವ್ನ ತಮ್ಮನೇ ಹೇಳ್ಕೊಂಡು ಹೋಗ್ತಾರೆ. ಅದನ್ನೆಲ್ಲರೂ ಹೇಳೋದನ್ನ ನೋಡಿ ಇಲ್ಲಿ ಅರುಂಧತಿಗೆ ಸಿಟ್ಟು ಬರ್ತಾ ಇರುತ್ತೆ. ಅದೇ ಅವ್ನು ಹೆಂಡತಿ ಹೇಳ್ತಾಳೆ, ಎಲ್ಲ ನನ್ನ ಮರ್ಯಾದೆನೇ ಕಳೆದುಬಿಟ್ರಲ್ರಿ, ಇಂಥ ಕೆಲಸ ನೀವು ಮಾಡಿದ್ದು ಸರಿಯಲ್ಲ ಅಂತ ಹೇಳ್ಕೊಂಡು ಹೇಳ್ತಿರ್ತಾಳೆ. ಪೊಲೀಸವರನ್ನು ಬಲವಂತವಾಗಿ ಹೇಳ್ಕೊಂಡು ಹೋಗ್ತಾರೆ. ಇಲ್ಲಿ ಸಾಹಿತ್ಯ ಸದ್ಯ ಒಂದು ಕೆಲಸ ಮಾಡಾಯ್ತಲ್ಲ ಅಂತ ಅಂದ್ಕೊಂಡು ನಿಟ್ಟುಸಿರು ಬಿಡ್ತಾ ಅವಳು ಅನ್ಕೋತಿರ್ತಾಳೆ. ಇನ್ನು ನೆಕ್ಸ್ಟ್ ನಮ್ಮ ಅತ್ತೆ ಸರಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿ ಅವ್ರ ಅಪ್ಪನ ಹಸಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಏನು ಮಾತಾಡೋಕ್ಕಾಗ್ದಲ್ಲೇ ನಿಂತಿರ್ತಾನೆ. ಆಗ ಸಾಹಿತ್ಯ, ಅತ್ತೆ ನೀವು ಅಂದ್ಕೊಂಡಿದ್ದೆಲ್ಲ ಆಗೋದಿಲ್ಲ, ಇನ್ನು ಮುಂದೆ ಏನೇನು ಆಗಬೇಕು ಏನಾಗಬಾರ್ದು ಅನ್ನೋದೆಲ್ಲ ಗೊತ್ತಾಗತ್ತೆ, ಬನ್ನಿ ಒಳಗೋಣ ಅಂತ ಹೇಳಿ ಸಾಹಿತ್ಯ ಅತ್ತೆಗೆ ಇಂಡೈರೆಕ್ಟಾಗಿ ಹೇಳೋಗ್ತಾಳೆ. ಇಲ್ಲಿ ಪಾಪಮ್ಮ ಕೂತ್ಕೊಂಡಿರ್ಬೇಕಾದ್ರೆ ಕರ್ಣ ಪಾಪಮ್ಮನ ಹತ್ರ ಬಂದು, ಪಾಪನ ಇಷ್ಟು ದಿನ
ಬ್ಲ್ಯಾಕ್ ರೋಸ್ ಹಾಕಿ ಕಾಟ ಕೊಡ್ತಿದ್ದು ಮಾವನ ಹೊರಗೆ ಹಾಕಿದ ಇನ್ಮೇಲೆ ನಾವೆಲ್ಲರೂ ಆರಾಮಾಗಿರ್ಬೋದು, ಖುಷಿಯಾಗಿರ್ಬೋದು, ನೀವು ಸಂತೋಷವಾಗಿರ್ಬೋದು ಅಂತ ಹೇಳಿ ಕಣ್ಣಾಲಿಂದ ಹೊಡ್ತಾರೆ. ಅದೇ ಸಾಹಿತ್ಯ ಹೇಳ್ತಲೇ, ಕಣ್ಣ ನೀವು ಅಂದ್ಕೊಂಡಿರೋದೇ ಬೇರೆ, ನೀವು ಇವಾಗ ಕಂಡು ಹಿಡಿದಿರೋದು ಬರೀ ಅರ್ಧ ಭಾಗ, ಇನ್ನು ಅರ್ಧ ಭಾಗ ನಿಮ್ಮ ಅಮ್ಮನೇ ಇದ್ದಾರೆ, ಅವ್ರನ್ನೂ ಹೀಗೆ ಇದೇ ಥರ ವಿತ್ ಪ್ರೂಫ್ ಇಡಬೇಕು. ಅದೇ ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನಿಮಗೆ ಬೇಜಾರಾಗದೇ ಹೋದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಂಗೆ ಬೇಜಾರಾಗದೇ ಹೋದಂಗೆ ನೀವು ಅಮ್ಮನ ಬಣ್ಣನ ಬಯಲು ಮಾಡ್ತೀನಿ ಅಂತ ಸಾಹಿತ್ಯ ಅನ್ಕೋತಿರ್ತಾಳೆ. ಇದನ್ನು ನಂಗೆ ಕೇಳಿಸ್ಕೊಂಡಿದ್ದು ಪಾಪ ಅಮ್ಮಗೆ ಖುಷಿ ಆಗ್ತಾ ಇರುತ್ತೆ. ಆದರೆ ಇಲ್ಲ, ಅವ್ನ ಮಗ ಏನು ಮಾಡ್ತಾನೆ, ಅವ್ರ ಅಪ್ಪನ ನೆನಪು ಯಾವುದು ಇರಬಾರ್ದು ಅನ್ನೋ ಕಾರಣಕ್ಕೆ ಅವ್ರ ಅಪ್ಪನ ಬಟ್ಟೆ, ಫೋಟೋ, ಏನೇನು ವಸ್ತುಗಿತ್ತು ಅದನ್ನೆಲ್ಲ ಮನೆಯಿಂದ ತೊಗೊಂಬಂದು ಅವ್ನು ಗುಡ್ಡೆ ಹಾಕ್ತಾನೆ. ಗುಡ್ಡೆ ಹಾಕಿ ಯಾರ ಮಾತನ್ನು ಕೇಳ್ದಲೆ, ಭರತ ಎಷ್ಟು ಹೇಳಿದ್ರು ಕೇಳ್ದಲೆ ಅದಕ್ಕೆ ಸೀಮೆಣ್ಣೆ ಪೆಟ್ರೋಲ್ ಸುರೋದು, ಅದಕ್ಕೆ ಅವ್ರ ಅಪ್ಪನ ವಸ್ತುಗಳಿಗೆ ಬೆಂಕಿ ಹಚ್ಚಿಬಿಡ್ತಾನೆ. ಬೆಂಕಿ ಹಚ್ಚಿದಾಗ ಅವ್ರ ಮಗಳು ಹೇಳ್ತಾಳೆ, ಇಂಥ ಅಪ್ಪನ ನಾವು ಯಾಕೆ ನಾವು ಅಪ್ಪ ಅಂತ ಕರಿಬೇಕು, ಈ ಥರ ಮೋಸ ಮಾಡ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತ ಅವ್ನ ಮಗಳು ಹೇಳ್ತಾಳೆ. ಅವ್ನು ಯಾರು ಹೇಳಿದ್ರು ಕೇಳ್ದಲೆ ಅವನ್ನೆಲ್ಲ ವಸ್ತುಗಳಿಗೆ ಅವ್ನ ಮಗನೇ ಬೆಂಕಿ ಹಾಕ್ಬಿಡ್ತಾನೆ. ಹಾಗೆ ಹೇಳ್ತಾನೆ, ನಾವು ಅಪ್ಪನ ಎಲ್ಲ ವಸ್ತುಗಳು ಇಲ್ಲಿ ಸುಟ್ಟೋಗಬೇಕು, ಅವ್ರು ಇನ್ಯಾವತ್ತೂ ನಮ್ಮ ಜೀವನದಲ್ಲಿ ಇರಬಾರ್ದು ಅಂತ ಹೇಳ್ತಿರ್ತಾನೆ. ಆಗ ಅವರಮ್ಮ ಏನೂ ಮಾತಾಡ್ದಲೆ ಕೋಪದಿಂದ ಹತಾಶಗಳಾಗಿ ನಿಂತಿರ್ತಾಳೆ. ನಾವು ತಪ್ಪು ಮಾಡಿಬಿಟ್ವಿ, ನಮ್ಮ ಅಪ್ಪ ಇಂಥ ತಪ್ಪು ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಿರ್ತಾನೆ. ಆಗ ಸಾಹಿತ್ಯ ಹೇಳ್ತಾಳೆ, ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ, ಅವ್ರು ಮಾಡಿದ ತಪ್ಪಿಗೆ ನಿಮಗೆ ಯಾಕೆ ನೀವೇ ದೂಷಿಸ್ಕೊತೀರಾ, ಇದರಲ್ಲಿ ನಿಮ್ದು ಯಾವ ತಪ್ಪೂ ಇಲ್ಲ, ನೀವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳ್ದಾಳೆ ಸಾಹಿತ್ಯ. ಆದರೆ ಇದನ್ನೆಲ್ಲ ನಮ್ಮ ಅಪ್ಪನೇ ಮಾಡಿದಲ್ಲ ಅನ್ನೋ ಬೇಜಾರು ನಮಗಿದ್ದೇ ಇರುತ್ತೆ ಅಂತ ಹೇಳಿ ಅಲ್ಲಿಂದ ಎಲ್ಲರೂ ಮನೆ ಒಳಗೆ ಹೋಗ್ತಾರೆ. ಮತ್ತು ಸಾಹಿತ್ಯ ಬೆಂಕಿ ಹತ್ಕೊಂಡಿದೆ ನೋಡಿ, ಇವರೆಲ್ಲ ತಪ್ಪು ತಿಳ್ಕೊಂಡಿದೆ ಅಂತೇಳಿ ಸಾಹಿತ್ಯನ ಮನೆ ಒಳಗೆ ಹೋಗ್ತಾಳೆ. ಆದರೆ ಅವನ ಅಪ್ಪನ ಎಲ್ಲ ವಸ್ತುಗಳು ಸುಟ್ಟು ಬೂದಿ ಆಗ್ಬೇಕಾದ್ರೆ ಅಲ್ಲಿಂದ ಅರುಂಧತಿ ಬರ್ತಾಳೆ. ಅರುಂಧತಿ ಬಂದು, ನಿನ್ನನ್ನು ಈ ಮನೆಯಿಂದ ಹೊರಗೆ ಹಾಕ್ಬಿಟ್ರಲ್ಲ, ನಾನು ಏನೂ ಮಾಡೋಕ್ಕಾಗಲಿಲ್ವಲ್ಲ ನನ್ನ ಕೈಲಿ ಅಂತ ಹೇಳ್ಕೊಂಡು ಕೋಪದಿಂದ ಮಾತಾಡ್ತಾ ಹಾಗೆ ನಿಂತಿರ್ತಾಳೆ. ಮಾತಾಡ್ತಾ ಬೆಂಕಿ ಮುಂದೆ ನಿಂತಿರ್ತಾಳೆ. ಇಲ್ಲಿ ಸಾಹಿತ್ಯ ಮೇಡಮ್ಗೆ ಫೋನ್ ಮಾಡಿ, ಮೇಡಮ್ ಅವ್ರನ್ನ ಪೊಲೀಸರಿಗೆ ಇಟ್ಕೊಟ್ಟಾಯಿತು, ಕರ್ಣನ ಎಲ್ರ ಮುಂದೆ ಅವನೇ ಬ್ಲ್ಯಾಕ್ ರೋಸ್ ಅಂತ ಹೇಳಿ ಅವನ ಪೊಲೀಸನ್ನ ಕರೆದು ಅವ್ರಿಗೆ ಅವ್ರ ಮಾವನ ಇಟ್ಕೊಟ್ವಿ. ಆದರೆ ಇನ್ನು ಅರುಂಧತಿ ಬಣ್ಣ ಒಂದು ಬಯಲಾಗಬೇಕಾಗಿದೆ, ಎಲ್ಲದಕ್ಕೂ ಕಾಲ ಬರುತ್ತೆ ಮೇಡಮ್, ಒಂದಲ್ಲ ಒಂದಿನ ಈ ಪರಿಸ್ಥಿತಿ ಅವ್ರ ಅಮ್ಮಂಗೂ ಬರುತ್ತೆ. ಅವ್ರ ಮನೆ ವಿತ್ ಸಾಕ್ಷಿ ಸಮೇತ ಅವ್ರ ಅಮ್ಮನ ಹಿಡಿದು ಪೊಲೀಸಿಗೆ ಒಪ್ಪಿಸ್ಬೇಕು. ಇದೇ ನನ್ನ ಮುಂದಿನ ಕೆಲಸ ಇರೋದು. ಕಾಲ ಒಂದೇ ಥರ ಇರೋಲ್ಲ ಮೇಡಮ್, ಕಾಲಚಕ್ರ ಉಳ್ತಾನೆ ಇರಬೇಕು, ಎಲ್ಲರ ಮೇಲಿದ್ದವ್ರು ಕೆಳಗೆ ಬರಬೇಕು, ಕೆಳಗಿದ್ದವ್ರ ಮೇಲೆ ಹೋಗಬೇಕು, ಒಂದಲ್ಲ ಒಂದಿನ ಇದೇ ಪರಿಸ್ಥಿತಿ ನಮ್ಮ ಅತ್ತೆಗೂ ಬರುತ್ತೆ, ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಸಾಹಿತ್ಯ ಮೇಡಮ್ ಹತ್ರ ಫೋನಲ್ಲಿ ಮಾತಾಡಿ ಇಡ್ತಾಳೆ. ಇಲ್ಲಿ ಅರುಂಧತಿಗೆ ಎಲ್ಲಿರೋದು ಕೋಪ ಬಂದಿರುತ್ತೆ. ಎಲ್ಲರೂ ಸೇರ್ಕೊಂಡು ನನ್ನ ತಮ್ಮನ ಹೊರಗೆ ಹಾಕ್ಬಿಟ್ರಿಲ್ಲ, ನನ್ನ ಕೈನೇ ಮುರಿದಂಗಾಗಿದೆ ಅಲ್ಲ, ಸಾಹಿತ್ಯ ನಿನ್ನ ಬಿಡಲ್ವೇ, ಹಾಗೆ ಈ ಮನೆಯವ್ರನ್ನ ಯಾರನ್ನೂ ಬಿಡಲ್ಲ, ಈ ಮನೆಯವ್ರು ಅದು ಹೆಂಗೆ ನನ್ನನ್ನು ಎದುರ್ಕೊಂಡು ನೆಮ್ಮದಿಯಾಗಿರ್ತೀರ ನಾನು ನೋಡ್ತೀನಿ, ನೀವು ಹೆಂಗೆ ಖುಷಿಯಾಗಿರ್ತೀರ ಅಂತ ನಾನು ನೋಡ್ತೀನಿ, ಇನ್ಮೇಲಿಂದ ಶುರು ಆಗುತ್ತೆ ನಿಮ್ಗಳಿಗೆ ನನ್ನ ಕಾಟ ಏನು ಅನ್ನೋದು. ಇಂಚ್ ಬೈ ಇಂಚ್ ನಿಮಗೆ ಕಾಟ ಕೊಡೋದಕ್ಕೆ ಶುರು ಮಾಡ್ತೀನಿ, ಎಲ್ಲರೂ ನೋವನ್ನು ನರಳಬೇಕು, ಯಾರು ನೆಮ್ಮದಿಯಾಗಿರಬಾರ್ದು ಹಂಗೆ ಮಾಡ್ತೀನಿ. ನನ್ನ ತಮ್ಮನ್ನೇ ಮನೆಯಿಂದ ಹೊರಗೆ ಹಾಕೋದಲ್ಲ, ಅವನ್ನೇನು ಬ್ಲ್ಯಾಕ್ ರೋಸ್ ಅಂತೇಳಿ ನಾನು ಕಂಡು ಹಿಡಿದ್ರಲ್ಲ, ನಾನೇನೋ ಅನ್ನೋದು ತೋರಿಸ್ತೀನಿ ಅಂತ ಅರುಂಧತಿ ಒಬ್ಬಳೇ ಮಾತಾಡ್ಕೊಂಡು ನಿಂತಿರ್ತಾಳೆ. ಮುಂದೇನಾಗುತ್ತೆ ನೋಡಿ.